ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ. ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರ್ ಆಗಿ ಮಾತಾಡಿದೆ. ನೋಡ್ಕೊಂಡು ಸೈಲೆಂಟ್ ಆಗಿ ಕೂರ್ತೀವ ನಾವು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವ್ರ ಅಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು? ಅಂದ್ರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? AICC ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಗೊತ್ತಾ? ಅಪ್ಪ ಇದು ಅಂತ ಮಾತಾಡಬಹುದು. ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು? ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು? ಅವ್ರ ಮನೆ ಹೆಣ್ಮಕ್ಳ ಗೌರವ ಇಲ್ವನ್ರಿ? ಏನಾದ್ರು ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರ ಬಾಯಿಗೆ ಬಂದಂಗೆ. ಏನಾದ್ರು ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡ್ಕೊಂಡ. ಅಲ್ಲ ಗುರು, ನೀನೇ ಫೇಕ್ ಐಡಿಗಳು ಕ್ರಿಯೇಟ್ ಮಾಡಿಕೊಂಡು, ನೀನೇ ಫೇಕ್ ಕಾಮೆಂಟ್ಗಳು ಹಾಕೊಂಡು, ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ. ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ಗೆ 60 ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ, ನಾನು ಪ್ರೂವ್ ಮಾಡ್ತೀನಿ. ಒಂದು 500ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ. ಗುರು, ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದ್ರು ಬಯಸ್ಕೊಂತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರ್ಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ.